ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತೇನು ಗೊತ್ತಾ, ನನ್ನ ಮಗನಿಗೆ ಕೈ ಫ್ರ್ಯಾಕ್ಚರ್ ಆಗಿರೋದು ಹೇಳಿದ್ದೆ. ಇವತ್ತು ಅವನ ಕೈಯಿಂದ ಆ ಪ್ಲಾಸ್ಟರ್ನ ರಿಮೂವ್ ಮಾಡೋ ದಿನ. ಒಂದೂವರೆ ತಿಂಗಳಾಯಿತು. ಅವನಿಗೆ 30 ಡೇಸ್ ಹೇಳಿದ್ದಿದ್ದು. ಅದಾದಮೇಲೆ ಮತ್ತೆ ಚೆಕ್ ಮಾಡಿದಾಗ ಅವನ ಬೋನು ಕರೆಕ್ಟ್ ಆಗಿರಲಿಲ್ಲ. ಹಾಗಾಗಿ ಮತ್ತೆ ಒಂದು 2 ವೀಕ್ ಎಕ್ಸ್ಟೆಂಡ್ ಮಾಡಿದ್ರು. ಇವತ್ತು ಆ ಪ್ಲಾಸ್ಟರ್ನ ಅವನ ಕೈನ ತೆಗಿತಾರೆ. ಹಾಗೆ ಅವನಿಗೂ ತುಂಬ ಖುಷಿ, ನನ್ನ ಕೈ ಮತ್ತೆ ನನಗೆ ಸಿಗ್ತಾ ಇದೆ ಅಂತ. ಎಷ್ಟೇ ಹೇಳಿದ್ರು ನಮಗೆ ನಮ್ಮ ಬಾಡಿ ಪಾರ್ಟ್ಗಳು ಸರಿಯಾಗಿದ್ದಾಗ ಅದೊಂದು ರೂಢಿ ಇರುತ್ತೆ. ಸಡನ್ನಾಗಿ ಅದಿಲ್ಲ ಅಂದಾಗ ನಿಜವಾಗ್ಲೂ ನಮಗೆ ಕಷ್ಟ ಅನ್ನಿಸ್ಬಿಡುತ್ತೆ. ಹಾಗೆ ಆಗಿತ್ತು ಅವನಿಗೆ. ಅವನ ಎಕ್ಸಾಮ್ ಟೈಮಲ್ಲಿ ಕೂಡ ಒಂದು ಪೇಪರ್ ಆದರೂ ಹಿಡ್ಕೋಬೇಕಲ್ಲ ಹೆಲ್ಪಿಗೆ, ಅದು ಕೂಡ ಮಾಡೋದಕ್ಕಾಗ್ತಾ ಇರಲಿಲ್ಲ. ತುಂಬ ಕಷ್ಟಪಡ್ತಾ ಇದೆ ಪಾಪ. ಸೊ ಇವಾಗ ಅದು ಕರೆಕ್ಟ್ ಆಯಿತು. ಸೊ ಅವನಿಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಇವನ್ ನನಗೂ ಕೂಡ ಅವನ ಸ್ನಾನ ಮಾಡಿಸೋದು ದೊಡ್ಡ ಕಷ್ಟ ಅನ್ನಿಸ್ತಾ ಇತ್ತು. ನೀರು ಬೀಳಬಾರ್ದು, ಅದೇ ರೀತಿಯೆಲ್ಲ ಸ್ನಾನ ಮಾಡಿಸ್ಬೇಕಿತ್ತು. ಇವಾಗ ಒಂದು ಮಟ್ಟಿಗೆ ಓಕೆ. ಕೈಯಪ್ಪ ಏತು ದಿನಾಂಡ ಇಂಕ್ಲ ತೂ ಅಂದೆ. ಅಯ್ಯೋ ಹ್ಯಾಪಿಯಾ? ನನಗೆ ಖುಷಿ ಅನ್ನಿಸ್ತು. ಅದು ತೆಗೆದ್ಮೇಲೆ ಅವನ ಕೈಯಲ್ಲಿರುವಂಥ ಸ್ಕಿನ್ ಎಲ್ಲ ಒಂಥರ ಆಗಿರುತ್ತೆ. ಅದಕ್ಕೆ ಏನು ಅದರ ಪಾಡಿಗೆ ಅದು ಕಮ್ಮಿ ಆಗುತ್ತೆ ಅಂತ ಅಂದಿದ್ದಾರೆ. ಆದ್ರೂ ಲೈಟಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇರ್ತೀವಿ. ತಿರ್ಗಲ್ಲಮ್ಮ, ತಿರ್ಗಲ್ಲ ತಿರ್ಗ ಇಂಚ ಇಂಚ ಕಲ್ಟುಲ್ಲು ಸೋಫಾ ಕಟ್ಟಡಿ ತೋಜನ ಅದಕ್ಕೆಲ್ಲ ಅವು ಸರಿ ಆವಡಂಗ ನಾನು ಒಂಚೂರು ಟೈಮ್ ಆಗೋದು ಐಕೆ ಬಂದ ಅದೇ ಜಾಸ್ತಿ ಪೆನ್ನು ಹಾಕ್ಬಿಡ್ತೀನಿ. ಅದೇ ಶೇಕ್ ಅಮ್ಮ ಊರಿಂದ ಸೋರೆಕಾಯಿ ಕೊಟ್ಟು ಕಳಿಸಿದ್ರು. ಅದರಿಂದ ನಾನು ಬೆಳಗಿನ ತಿಂಡಿ ಮಾಡ್ಕೊಳ್ತಾ ಇದ್ದೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಬೇಸಿಗೆಗೆ ನಮ್ಮ ದೇಹನ ತಂಪಾಗಿ ಕೂಡ ಇಡುತ್ತೆ. ನಾನು ಯಾವ ರೀತಿ ಮಾಡಿಕೊಂಡೆ ಅಂದರೆ, ಈ ಸೋರೆಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಮಧ್ಯ ಆ ರೀತಿ ಪೀಸ್ ಸಿಕ್ಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು 1-2 ರೌಂಡು ಮಿಕ್ಸಿಲಿ ಹಾಕ್ಕೊಂಡೆ. ಸ್ವಲ್ಪ ತರಿಯಾಗಿ ರುಬ್ಕೊಂಡೆ. ಅದಾದಮೇಲೆ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡೆ. ಅಂದರೆ ರಾತ್ರಿನೇ ಅಕ್ಕಿನೇನೆ ಹಾಕಿದ್ದೆ. ಅದನ್ನು ಬೆಳಿಗ್ಗೆ ಕಡುಬಿಗಿಂತ ಸ್ವಲ್ಪ ತೆಳ್ಳಗೆ ಹಿಟ್ಟನ್ನ ರೆಡಿ ಮಾಡಿಕೊಂಡು ಈ ಗ್ರೈಂಡ್ ಮಾಡಿರೋಂಥ ಸೋರೆಕಾಯಿನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಆ ಹಿಟ್ಟನ್ನ ಬಾಳೆ ಎಲೆ ಮೇಲೆ ಅಂಟಿಸ್ಬೇಕು. ಸೊ ಅದಕ್ಕೆ ಈ ರೀತಿ ಸಪ್ಪೆನೂ ಕೂಡ ಮಾಡ್ಬೋದು. ನಾನು ಸಪ್ಪೆಗೆ ತೆಂಗಿನಕಾಯಿ ತುರಿನ ಮೇಲ್ಗಡೆಯಿಂದ ಹಾಕ್ತೆ. ಅದು ಚೆನ್ನಾಗಿರುತ್ತೆ ಅಲ್ಲಲ್ಲಿ ತೆಂಗಿನಕಾಯಿ ಸಿಕ್ಕಿದಾಗ. ಹಾಗೆ ನಮ್ಮನೇಲಿ ಸಪ್ಪೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ನನಗೆ ಮಾತ್ರ ಒಬ್ಳಿಗೆ ಇಷ್ಟ ಆಗೋದು. ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ಮಗನಿಗೆ ಸ್ವೀಟ್ ಬೇಕು. ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಕೂಡ ಹಾಕಿಬಿಟ್ಟು ಅವರಿಗೆ ಆ ಎಲೆಯಲ್ಲಿ ಮಡಚಿಟ್ಟೆ. ನನಗೆ ಸಪ್ಪೆ ಆಗಿರೋದು ಮಾಡಿದೆ. ಎರಡೂ ಚೆನ್ನಾಗಿರುತ್ತೆ. ಸಪ್ಪೆ ಆಗಿರೋದಕ್ಕೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸಿಹಿ ಇದ್ದರೆ ಅದೇ ರೀತಿ ತಿನ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಗಳಿಗೆ ಕೂಡ ಫಸ್ಟ್ ಟೈಮ್ ತಿನ್ನಿಸ್ದೆ, ಅವಳು ತಿಂತಾಯಿದ್ಲು. ಅದೆಲ್ಲ ರೆಡಿ ಆದಮೇಲೆ ಸೋರೆಕಾಯಿ ಆ್ಯಂಡ್ ಆ ಬಾಳೆ ಎಲೆಯಲ್ಲೆಲ್ಲ ಮಾಡಿರ್ತೀವಲ್ಲ, ಅದ್ರ ಗಮನೇ ಬೇರೆ. ಈ ಬಾಳೆ ಎಲೆಯನ್ನು ಕೂಡ ಅಮ್ಮನೇ ಕೊಟ್ಟು ಕಳಿಸಿದ್ರು, ನೀನೊಂದ್ಸಲ ಮಾಡು ಅಂತ. ಅವ್ರು ಮಾಡಿ ನನಗೆ ಹೇಳ್ತಾ ಇರ್ತಾರೆ, ಈ ಥರದ್ದೆಲ್ಲ ಮಾಡು ಚೆನ್ನಾಗಿರುತ್ತೆ ಅಂತ. ನಿಮಗೂ ಕೂಡ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ನಾವು ತೆಳ್ಳಗೆ ಬಾಳೆ ಎಲೆ ಮೇಲೆ ಅಂಟಿಸ್ಬೇಕು. ದಪ್ಪ ಮಾಡಿದ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಈ ರೀತಿ ತೆಳ್ಳಗೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನ್ನ ಮಗಳು ಮೊದಲ ಮಳೆ ನೋಡ್ತಾ ಇದ್ದಾಳೆ. ಅವಳು ಹುಟ್ಟಿದ ಮೇಲೆ ಮಳೆ ಬಂದಿದೆ, ಆದರೆ ಅವಳಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಬಾಲ್ಕನಿಯಲ್ಲಿ ಬಿಟ್ಟಿದ್ದೆ, ಹಾಗೆ ಇಬ್ಬರು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಕೈ ಬಾಡು ರಜ್ಜಿ ದಾದವು ದಾದ ಬಪ್ಪುಂಡು ಬಸ್ಸ ಬಪ್ಪುಂಡಾ ಅವೇ ಇನ್ನು ಕೈಯಿಂದ ನೀರಿಗೆ ಬಾಯಿ ಕಾಡು ನೀರು ಹೆಚ್ಚಿದೆ. ಶೀ ಇನ್ನು ಪುರ ಒಲ್ತು ಕಲ್ಪನೆ ಬುದ್ಧಿ ಒಪ್ಪನೇ ಇರ್ದ ನೀರೇನು ತೊಯ್ಪ ಡ್ಯಾನ್ಸ್ ಬರ್ಪುಂಡು ಡ್ಯಾನ್ಸ್ ಅಲ್ಲಿ
ಇವತ್ತು ಮಧ್ಯಾಹ್ನ ನಾನು ಮಗಳಿಗಾಗಿ ಒಂದೇಲಗದ್ದು ಚಟ್ನಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟ್, ನೆನಪಿನ ಶಕ್ತಿಗೆ ಇದು ತುಂಬಾ ಒಳ್ಳೆಯದು. ಅಮ್ಮ ಕಳಿಸ್ಕೊಟ್ಟಿರೋದು ಇದು ಊರಿಂದ, ತುಂಬ ಕೊಟ್ಟಿದ್ದಾರೆ, ಅದರಲ್ಲಿ ಇಷ್ಟಿದೆ. ಇವಾಗ ಇದನ್ನು ನಾನು ಇವತ್ತು ಮಧ್ಯಾಹ್ನ ಚಟ್ನಿ ಮಾಡ್ತಾ ಇದ್ದೀನಿ. ಅವಳಿಗಾಗಿ ಮಾತ್ರ ಮಾಡ್ತಾ ಇರೋದು, ಹಾಗಾಗಿ ಏನೇನು ಇದಕ್ಕೆ ಆ್ಯಡ್ ಮಾಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಮೆಣಸಿನ್ಕಾಯಲ್ಲಿ ಅರ್ಧದಷ್ಟು ಮಾತ್ರ ತಗೊಂಡಿದ್ದೀನಿ, ಖಾರ ಆಗ್ಬೋದು ಅಂತ. ಒಂದು ಮೆಣಸಿನ್ಕಾಯಿ, ಹಾಗೆ ಒಂದು ಚಿಕ್ಕ ಹುಳಿ ತಗೊಂಡಿದ್ದೀನಿ, ಹುಣಸೆ ಹುಳಿ, ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ, ಇಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಆ್ಯಂಡ್ 2 ಬೆಳ್ಳುಳ್ಳಿ, ಇಷ್ಟು ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದೆಲಗನ ಚೆನ್ನಾಗಿ ತೊಳ್ಕೊಂಡು ಬೇರು ಸಮೇತ ತೊಳ್ಕೊಂಡಿದ್ದೀನಿ. ಇದರ ಬೇರನ್ನ ಕೂಡ ಬಿಸಾಕಬಾರ್ದು, ಚಟ್ನಿಯಲ್ಲಿ ಯೂಸ್ ಮಾಡಬೇಕು, ಚೆನ್ನಾಗಿರುತ್ತೆ ಅಂತಾರೆ. ಹಾಗಾಗಿ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಗ್ರೈಂಡ್ ಮಾಡ್ಕೊಳ್ಳೋದು ಚೆನ್ನಾಗಿ. ಹಾಗೆ ಇದು ಬಿಸಿ ತಣ್ಣಗಾಗಿರೋ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ತೀನಿ. ಇಷ್ಟೇ ನೋಡಿ, ಚಟ್ನಿ ರೆಡಿ ಆಗಿದೆ. ಎಷ್ಟು ಒಳ್ಳೆ ಘಮ 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 ಬರ್ತಾ ಇದೆ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇವಾಗ ನಾನು ನಮ್ಮ ಬಾಯ್ಲ್ಡ್ ರೈಸ್ ಗಂಜಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಾಗೆ ಅದಕ್ಕೆ ನಾನು ಈ ಚಟ್ನಿನ ಕೂಡ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದನ್ನು ಇವಾಗ ಚೆನ್ನಾಗಿ ಮ್ಯಾಶ್ ಕೂಡ ಮಾಡ್ಕೊಳ್ತೀನಿ. ನೋಡಿ, ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗೋದಕ್ಕೆ ಈ ಒಂದು ಎಲೆನ ಒಂದು 40 ದಿನ ಬರೀ ಎಲೆನೇ ಕೊಡ್ತಾರೆ. ಎಲೆನ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ, ಅದರ ಬದಲು ಈ ರೀತಿ ಚಟ್ನಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಅವಳ ಮಧ್ಯಾಹ್ನದ ಫುಡ್ನ ನಾನು ರೆಡಿ ಮಾಡಿದ್ದೀನಿ. ಬಾಯ್ಲ್ಡ್ ರೈಸ್ ಇದು ತುಂಬ ಚೆನ್ನಾಗಿ ಬೆಂದಿದೆ. ರೈಸ್ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಅವಳಿಗೆ ಇವಾಗ ತಿನ್ನಿಸ್ತೀನಿ. ಹಾಗೆ ಉಳಿದಿರೋದನ್ನು ಇವಾಗ ಬೇಸಿಗೆ ಆಗಿರೋದ್ರಿಂದ ಹೊರಗಡೆ ಇಟ್ಟರೆ ಹಾಳಾಗುತ್ತೆ. ಫ್ರಿಜ್ಜಲ್ಲಿಟ್ಟು ಅವಳಿಗೆ ನೈಟ್ ಕೊಡೋದಕ್ಕಿಂತ ಮುಂಚೆ 1 ಅವರ್ ಹೊರಗಡೆ ಇಟ್ಕೊಳ್ತೀನಿ. ಆವಾಗ ಅದ್ರ ತಣ್ಣಗಿರೋದೆಲ್ಲ ಹೋಗುತ್ತೆ. ಆಮೇಲೆ ಈ ರೀತಿನೇ ಅನ್ನಕ್ಕೆ ಸೇರಿಸ್ಬಿಟ್ಟು ಕೊಡ್ತೀನಿ. ಸೊ ಇದು ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ये तो बहुत ही दूर जाएगा। ನನ್ನ ಮಗಳಿಗೂ ಮಗನಿಗೂ 6 ವರ್ಷ ಡಿಫ್ರೆನ್ಸ್ ಇದೆ. ಆದರೆ ಅವನ ಜೊತೆ ಅವಳು ಜಗಳ ಆಡ್ತಾಳೆ, ಕೋಪ ಬರುತ್ತೆ, ಹೊಡಿತಾಳೆ, ಕಚ್ಚೋದಕ್ಕೆಲ್ಲ ಹೋಗ್ತಾಳೆ. ಅವನು ಬೇಕು ಅಂತಲೇ ಅವಳನ್ನು ರೇಗಿಸ್ತಾನೆ. ಅವಳ ವಸ್ತುಗಳನ್ನೆಲ್ಲ ಅವಳು ಮುಟ್ಟುವಾಗಲೇ ಎಳೆಯೋದೆಲ್ಲ. ಅವಾಗ ಅವಳಿಗೆ ಕೋಪ ಬಂದು ಹೊಡಿತಾಳೆ, ಕಚ್ಚೋದು ಪರ್ಚೋದೆಲ್ಲ ಮಾಡ್ತಾಳೆ. ಅವನು ನಗ್ತಾನೆ. ಅವಾಗ ಅವನಿಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಾನು ಹೇಳ್ತಾ ಇರ್ತೀನಿ ಅದೆಲ್ಲ ಮಾಡಬೇಡ, ನೆಕ್ಸ್ಟ್ ಅದೇ ಅಭ್ಯಾಸ ಆಗಿಬಿಡುತ್ತೆ ಅಂತ. ಅವನಿಗೆ ಅವಳು ಆ ರೀತಿ ಮಾಡಿದಾಗ ನಗು ಬರುತ್ತೆ. ಇವನ್ ನಮಗೂ ನಗು ಬರುತ್ತೆ. ಬಟ್ ಅವನಿಗೆ ಹೇಳ್ತಾ ಇರ್ತೀನಿ ಅದೆಲ್ಲ ನಿನಗೆ ಅವಳು ಯಾವತ್ತೂ ಹೊಡಿತಾನೇ ಇರ್ಬೋದು ಅಂತ. ಇಲ್ಲಿ ಅದೇ ಇಬ್ಬರು ಜಗಳ ಆಗ್ತಾ ಇದೆ. ಅವನು ಬೇಕು ಅಂತಲೇ ರೇಗಿಸೋದು, ಅವಳು ಹೊಡೆಯೋದು. ಆ್ಯಂಡ್ ನಾವು ನೋಡ್ತಾ ಇರುವಾಗೆಲ್ಲ ಸ್ಟಾಪ್ ಮಾಡ್ತಾಳೆ. ನಾವು ನೋಡ್ತಾ ಇಲ್ಲ ಅಂದಾಗ ಬೇಕು ಅಂತಲೇ ಅವನಿಗೆ ಹೊಡೆಯೋದು, ಪರ್ಚೋದು, ಜೋರು ಬೊಬ್ಬೆ ಎಲ್ಲ ಹಾಕ್ತಾ ಇರ್ತಾಳೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.